ಮಿತ್ರರೇ ನಮಸ್ಕಾರ. ನಾವಿವತ್ತೇನಾದ್ರೂ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಜೊತೆ ಯಾವುದಾದ್ರೂ ಗ್ರಹಗಳಿತ್ತು ಅಂತ ಹೇಳಿದ್ರೆ ಆ ಗ್ರಹಗಳ ಪರಿಸ್ಥಿತಿ ಏನಾಗುತ್ತೆ ಅಥವಾ ಆ ಗ್ರಹಗಳು ಹೇಗೆ ವರ್ತಿಸ್ತವೆ ಅನ್ನುವುದನ್ನ ನೋಡೋಣ. ಮಿತ್ರರೇ, ಮೊದಲನೇದಾಗಿ ರಾಹು ಮತ್ತು ಕೇತುಗಳ ಜೊತೆ ಯಾವುದಾದ್ರೂ ಗ್ರಹಗಳಿತ್ತು ಅಂತ ಹೇಳಿದ್ರೆ ಆ ಗ್ರಹದ ಕಾರಕತ್ವ ಮತ್ತು ಅದರ ಆಧಿಪತ್ಯ ಏನಿದೆ ಈ ವಿಷಯ ನಾರ್ಮಲ್ ಆಗಿರಲ್ಲ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಶುಕ್ರನ ಜೊತೆ ಏನಾದ್ರೂ ರಾಹು ಅಥವಾ ಕೇತು ಇತ್ತು ಅಂತ ಹೇಳಿದ್ರೆ ಶುಕ್ರ ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ. ಇದು ಮೊದಲನೇ ರೂಲ್. ಇದರರ್ಥ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾವಾಗ ರಾಹು ಅಥವಾ ಕೇತುವಿನ ಜೊತೆ ಏನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್, ನಿಮ್ಮ ಆಪೋಸಿಟ್ ಜೆಂಡರ್, ನಿಮ್ಮ ಗಂಡ ಹೆಂಡತಿ ಅಥವಾ ಇನ್ಯಾವುದೇ ರಿಲೇಶನ್ಶಿಪ್ ಗಳನ್ನು ಶುಕ್ರ ರೂಲ್ ಮಾಡೋದ್ರಿಂದ ಇಂಥವರ ಜೊತೆ ನಿಮ್ಮ ಸಂಬಂಧ ಯಾವಾಗ್ಲೂ ನಾರ್ಮಲ್ ಆಗಿರಲ್ಲ, ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೆ. ತುಂಬಾ ತೀರಾ ಅಟ್ಯಾಚ್ಮೆಂಟ್ ಇಂದ ತೀರಾ ಅಟ್ಯಾಚ್ಮೆಂಟ್ ಗೆ ಹೋಗ್ಬೋದು ಅಥವಾ ತೀರಾ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಅವರಿಂದ ಅಂತರವನ್ನ ಕಾಯ್ಕೋಬಹುದು. ಈ ರೀತಿಯಾದಂತಹ ಒಂದು ಎಕ್ಸ್ಟ್ರೀಮಿಟಿ ಅನ್ನುವಂಥದ್ದು ಆ ರಾಹು ಮತ್ತು ಕೇತುವಿನ ಜೊತೆ ಯಾವುದಾದ್ರೂ ಗ್ರಹ ಇತ್ತು ಅಂತ ಹೇಳಿದ್ರೆ ಇರುತ್ತೆ. ಇದು ಮೊದಲನೇದು. ಇನ್ನ ಎರಡನೆಯದಾಗಿ ಆಧಿಪತ್ಯದ ವಿಷಯಕ್ಕೆ ಬರೋದಾಯ್ತು ಅಂತ ಹೇಳಿದ್ರೆ, ಉದಾಹರಣೆ ಏನಾದ್ರೂ ನಿಮ್ಮ 10ನೇ ಮನೆಯ ಅಧಿಪತಿಯ ಜೊತೆ ರಾಹು ಅಥವಾ ಕೇತು ಇತ್ತು ಅಂತ ಹೇಳಿದ್ರೆ ಎಗೈನ್ ನಿಮ್ಮ ಕೆರಿಯರ್ ವಿಷಯಕ್ಕೆ ಅಥವಾ ನಿಮ್ಮ ನೇಮು ಫೇಮು ಇದು ಎಕ್ಸ್ಟ್ರೀಮ್ ಆಗಿರ್ಬೋದು. ತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು 10% ಫೇಮ್ ಸಿಗ್ಬೇಕಂತ ಹೇಳಿದ್ರೆ ರಾಹುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಅದೊಂದಿಷ್ಟು ಜಾಸ್ತಿ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಕೇತುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಫೇಮ್ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು ಅಥವಾ ಓವರ್ ಹೈಪ್ ಆಗ್ಬೋದು. ಈ ರೀತಿಯಾದಂತಹ ಅಂತ ಹೇಳಿದ್ರೆ ಒಂದು ಗ್ರಹ ನಾರ್ಮಲ್ ಗಿನ್ನ ತೀರಾ ಎಕ್ಸ್ಟ್ರೀಮು ಅಥವಾ ತೀರಾ ಲೋ ಅಂತ ಏನ್ ಕರಿತೀವಿ ಆ ರೀತಿಯಾದಂತಹ ಒಂದು ಗುಣವನ್ನ ವ್ಯಕ್ತಪಡಿಸ್ತಾ ಹೋಗುತ್ತೆ ಯಾವುದೇ ಗ್ರಹ ರಾಹು ಕೇತು ಜೊತೆ ಇತ್ತು ಅಂತ ಹೇಳಿದ್ರೆ. ಮಿತ್ರರೇ, ಇನ್ನ ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ರಾಹು ಮತ್ತು ಕೇತುವಿನ ಜೊತೆ ಏನಾದ್ರೂ ಶುಭ ಗ್ರಹಗಳಾದಂತಹ ಗುರು, ಶುಕ್ರ, ಬುಧ ಮತ್ತು ಚೆನ್ನಾಗಿರುವಂತಹ ಚಂದ್ರಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ರಾಹು ಕೇತುಗಳು ಇವುಗಳಿಂದ ಬೆನಿಫಿಟ್ಸ್ ಅಂತ ಹೇಳಿದ್ರೆ ರಾಹು ಕೇತುಗಳಿಗೆ ಒಳ್ಳೇದಾಗುತ್ತೆ ಈ ಗ್ರಹಗಳಿಂದ. ಯಾಕೆಂತ ಹೇಳಿದ್ರೆ ಶುಭ ಗ್ರಹಗಳಾಗಿರ್ತವೆ. ಆದ್ರೆ ರಾಹು ಕೇತುವಿನ ಒಂದು ಮ್ಯಾಲಿಫಿಕ್ ಅಂತ ಏನ್ ಕರಿತೀವಿ, ಒಂದು ಕ್ರೂರತೆ ಅಂತ ಏನ್ ಕರಿತೀವಿ, ಅವುಗಳನ್ನ ಈ ಶುಭ ಗ್ರಹಗಳು ತಮ್ಮ ಮೇಲೆ ಹಾಕೋತವೆ ಅಂತ ಹೇಳಿದ್ರೆ ಶುಭ ಗ್ರಹಗಳಿಗೆ ರಾಹು ಕೇತುವಿನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ರಾಹು ಕೇತುವಿಗೆ ಈ ಶುಭ ಗ್ರಹಗಳಿಂದ ಒಳ್ಳೆಯದಾಗುತ್ತೆ. ಅಟ್ ದ ಸೇಮ್ ಟೈಮ್ ಪಾಪ ಗ್ರಹಗಳಾದಂತಹ ಕುಜ ಮತ್ತು ಶನಿ, ತಕ್ಕ ಮಟ್ಟಿಗೆ ಸೂರ್ಯ, ಇವುಗಳೇನಾದ್ರೂ ರಾಹು ಕೇತುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಇವುಗಳು ರಾಹು ಕೇತುವಿಗೂ ಹರ್ಟ್ ಮಾಡ್ತವೆ ಅಂತ ಹೇಳಿದ್ರೆ ರಾಹು ಕೇತುವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ. ಮತ್ತೆ ರಾಹು ಕೇತುಗಳು ಕೂಡ ಈ ಕ್ರೂರ ಗ್ರಹಗಳಿಗೆ ಒಂದಿಷ್ಟು ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡ್ತವೆ. ಆದ್ದರಿಂದ ರಾಹು ಕೇತುವಿನ ಕಂಜಕ್ಷನ್ ಏನಾದ್ರೂ ಕ್ರೂರ ಗ್ರಹಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಎರಡೂ ಕಡೆಯಿಂದನೂ ಅದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಶುಭ ಗ್ರಹಗಳ ವಿಷಯದಲ್ಲಿ ಹಾಗಲ್ಲ. ಶುಭ ಗ್ರಹಗಳ ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಹು ಕೇತು ಒಳ್ಳೆ ರಿಸಲ್ಟ್ ಗಳನ್ನ ಕೊಡ್ತವೆ. ಯಾಕೆಂತ ಹೇಳಿದ್ರೆ ಅವು ಶುಭ ಗ್ರಹಗಳ ಜೊತೆ ಕೂತಿರ್ತವೆ. ಆದ್ರೆ ಶುಭ ಗ್ರಹಗಳು ಏನನ್ನ ನಿಮ್ಮ ಜಾತಕದಲ್ಲಿ ರೆಪ್ರೆಸೆಂಟ್ ಮಾಡ್ತವೆ ಅವಕ್ಕೆ ಹೊಡೆತವನ್ನ ಕೊಡ್ತವೆ. ಮತ್ತೆ ಮೂರನೇದಾಗಿ ರಾಹು ಮತ್ತು ಕೇತುವಿನ ಜೊತೆ ಏನಾದ್ರೂ ಶುಭ ಗ್ರಹಗಳಿತ್ತು ಅಂತ ಹೇಳಿದ್ರೆ ರಾಹು ಕೇತು ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ? ರಾಹು ಕೇತು ಪ್ರಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯನನ್ನ ಹೊರತುಪಡಿಸಿ ಕೆಲವೊಂದು ವಿಷಯಗಳೇನಿದಾವೆ, ಅಫ್ಕೋರ್ಸ್ ಮನುಷ್ಯರನ್ನು ಕೂಡ ಕೆಲವರಲ್ಲಿ ರೆಪ್ರೆಸೆಂಟ್ ಮಾಡ್ತವೆ. ಬಟ್ ಮನುಷ್ಯರನ್ನು ಹೊರತುಪಡಿಸಿದ್ರೆ ಪ್ರಕೃತಿ, ಪ್ರಾಣಿ, ಪಕ್ಷಿ ಇವುಗಳನ್ನೆಲ್ಲದನ್ನು ರಾಹು ಕೇತುಗಳು ರೆಪ್ರೆಸೆಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಈ ನಾಗಗಳಿಗೂ ಮತ್ತು ಭೂಮಿಗಳಿಗೂ ಒಂದು ದೊಡ್ಡ ಅಟ್ಯಾಚ್ಮೆಂಟ್ ಇದೆ. ಅದಕ್ಕೆ ರಾಹು ಕೇತುವಿನ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಸರ್ಪಶಾಂತಿ ಇತ್ಯಾದಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು, ಇತ್ಯಾದಿಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳುವಂತದ್ದು. ಸೊ ಪ್ರಕೃತಿಯನ್ನ ಕಾಪಾಡ್ತಿರುವಂತದ್ದು ಸರ್ಪಗಳೇ ಆಗಿರೋದ್ರಿಂದ ರಾಹು ಕೇತುವಿನ ಜೊತೆ ಏನಾದ್ರೂ ಶುಭ ಗ್ರಹಗಳಿತ್ತು ಅಂತ ಹೇಳಿದ್ರೆ ಪ್ರಕೃತಿ ಪ್ರಾಣಿ ಸಂಕುಲಕ್ಕೆ ನೀವು ಮಾಡಿರುವಂತಹ ಏನಾದ್ರೂ ಒಳ್ಳೆ ಕೆಲಸ ಅಥವಾ ಶುಭ ಕೆಲಸಗಳನ್ನ ಇವು ರೆಪ್ರೆಸೆಂಟ್ ಮಾಡ್ತವೆ. ಅಟ್ ದ ಸೇಮ್ ಟೈಮ್ ಏನಾದ್ರೂ ಕ್ರೂರ ಗ್ರಹಗಳ ಜೊತೆ ಏನಾದ್ರೂ ರಾಹು ಕೇತುಗಳಿತ್ತು ಅಂತ ಹೇಳಿದ್ರೆ ಇದು ನೀವು ಪ್ರಕೃತಿಯ ಎಡೆಗೆ ಮಾಡಿರುವಂತಹ ಕ್ರೂರ ಕರ್ಮಗಳು ಅಂತ ಹೇಳಿದ್ರೆ ಕೆಟ್ಟ ಕರ್ಮಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ಉದಾಹರಣೆ ಏನಾದ್ರೂ ರಾಹು ಕೇತುಗಳ ಜೊತೆ ಕುಜ ಇತ್ತು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಪ್ರಾಣಿನೋ ಪಕ್ಷಿನೋ ಹಿಂಸೆ ಪಡಿಸಿರುವಂತದ್ದು ಇಂಥದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಶನಿ ಏನಾದ್ರೂ ರಾಹು ಕೇತುಗಳ ಜೊತೆ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರೂ ಗಿಡಗಳನ್ನ ಕತ್ತರಿಸೋದು ಅಥವಾ ಸುಮ್ನೆ ಅಥವಾ ಪ್ರಕೃತಿಗೆ ಹಾನಿ ಮಾಡುವಂತದ್ದು ಇಂತಹದ್ದೆಲ್ಲದನ್ನು ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಆದ್ರಿಂದ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿಯಾದಂತಹ ಶುದ್ಧ ಜಲ, ನೈಸರ್ಗಿಕ ಪ್ರಾಣಿ ಪಕ್ಷಿ, ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಇದೆಲ್ಲದಕ್ಕೂ ನೀವು ಎಷ್ಟು ಕೈಂಡ್ ಆಗಿ ವರ್ತಿಸ್ತಿರೋ ರಾಹು ಕೇತುಗಳು ನಿಮ್ಮ ಜಾತಕದಲ್ಲಿ ಅಷ್ಟೇ ಚೆನ್ನಾಗಾಗ್ತವೆ ಮತ್ತು ಅಷ್ಟೇ ಒಳ್ಳೆಯ ರಿಸಲ್ಟ್
ರಿಸಲ್ಟ್ ಗಳನ್ನ ಕೊಡ್ತಾ ಹೋಗ್ತವೆ. ಯಾವುದೇ ದೋಷ ಇದ್ರೂ ಅದು ರಿಮೂವ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಕೇಳಿರ್ತೀರ ಸರ್ಪಶಾಪದ ಒಂದು ಭಯಾನಕತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಪರಿಹಾರ ಮಾಡಿದ್ರು ಕೆಲವೊಮ್ಮೆ ಅದು ಪೂರ್ತಿ ತಣ್ಣಗಾಗಿ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಆದ್ರಿಂದ ಪ್ರಕೃತಿ ಅಂದ್ರೆ ಭಗವಂತನ ಕ್ರಿಯೇಷನ್ ಏನಿದೆ ಅದನ್ನ ಎಷ್ಟು ಚೆನ್ನಾಗಿ ಡೆಲಿಕೇಟ್ ಆಗಿ ನೋಡ್ಕೋತೀವೋ ಅಷ್ಟೇ ನಮಗೆ ಒಳ್ಳೇದು. ಮತ್ತು ನಾವೇನಾದ್ರೂ ಒಂದು ಸಣ್ಣ ಪುಟ್ಟ ಹಾರ್ಮ್ ಅವಕ್ಕೆ ಮಾಡ್ತು ಅಂತ ಹೇಳಿದ್ರು ಡಿಸಾಸ್ಟರ್ ರಿಸಲ್ಟ್ ಆಗಿರುತ್ತೆ. ಎಸ್ಪೆಷಲಿ ಈ ಮರಗಳ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮರಗಳಿವೆ, ಅವುಗಳನ್ನ ದೈವ ಮರ ಅಂತ ಕೂಡ ಕರಿಬಹುದು. ಅವುಗಳನ್ನೇನಾದ್ರೂ ಅಪ್ಪಿತಪ್ಪಿ ಒಬ್ಬ ಮನುಷ್ಯ ಕಡಿಯೋದು ಅಥವಾ ಅವಕ್ಕೆ ನೋವನ್ನ ಕೊಡ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಬ್ರಹ್ಮ ಹತ್ಯೆಗೆ ಈಕ್ವಲ್ ಆಗುವಂತಹ ಶಾಪ ಜಾತಕದಲ್ಲಿ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ದೇವತೆಗಳು ಅದರಲ್ಲಿ ವಾಸ ಮಾಡ್ತಿರುವಂತಹ ಚಾನ್ಸಸ್ ಇರುತ್ತೆ. ಆದ್ರಿಂದ ಅಂತಹ ಒಂದಿಷ್ಟು ಕಾರ್ಯಗಳಿಂದ ಮನುಷ್ಯ ದೂರ ಇರಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಹಿಂದೆ ಏನಕ್ಕೆ ಮರ ಮತ್ತು ಇಡೀ ಪ್ರಕೃತಿಯನ್ನ ವರ್ಷಿಪ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅಲ್ಲಿ ದೇವತೆಗಳು ಇರ್ತಿದ್ರು ಅನ್ನುವಂಥದ್ದು. ಮತ್ತು ಆ ಮರಕ್ಕೆ ಕೆಲವೊಂದು ಮರಗಳನ್ನ ಪೂಜೆ ಮಾಡಿದ್ರೇನೆ ನಿಮ್ಮ ಕೆಲವೊಂದಿಷ್ಟು ಆಸೆಗಳನ್ನ ನೆರವೇರುವಂತಹ ಕೆಪಾಸಿಟಿ ಇರ್ತಿತ್ತು ಆವಾಗ. ಇವತ್ತು ಕೂಡ ಜ್ಯೋತಿಷ್ಯದಲ್ಲಿ ಕೆಲವೊಂದು ರೆಮಿಡಿಗಳು ಕೆಲವೊಂದಿಷ್ಟು ಮರಗಳನ್ನ ಅಥವಾ ಗಿಡಗಳನ್ನ ಕೆಲವೊಂದಿಷ್ಟು ನಕ್ಷತ್ರ ಅಥವಾ ಕೆಲವೊಂದಿಷ್ಟು ದಿನಗಳಲ್ಲಿ ನೆಡೋದ್ರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಗಳು ಉಂಟಾಗುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಜ್ಯೋತಿಷ್ಯ ಗುರುಗಳು ಒಮ್ಮೆ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ಕೇವಲ ಮರವನ್ನ ನೆಟ್ಟೆನೆ MP MLA ಪೊಸಿಷನ್ ವರೆಗೂ ರೀಚ್ ಆಗಿದ್ರು ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾದಂತಹ ಅದ್ಭುತವಾದಂತಹ ಪುಣ್ಯವನ್ನ ಜನರೇಟ್ ಮಾಡುವಂತಹ ಕೆಪಾಸಿಟಿ ಪರಿಸರವನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಒಂದು ಜಾತಕದಲ್ಲಿ ರಾಹು ಮತ್ತು ಕೇತುವಿನಿಂದ ಸಿಗ್ತಾ ಹೋಗುತ್ತೆ. ಇದಿಷ್ಟು ರಾಹು ಕೇತುವಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.